ಶೈಲಜಾತ ಪರ್ವತರಾಜನ ಮಗಳಾಗಿ ಜನಿಸಿದ ಪಾರ್ವತಿ ಎಂಬುದಾಗಿಯೂ ಕರೆಯಲ್ಪಡುವ ದುರ್ಗೆಯನ್ನು ನವರಾತ್ರಿಯ 4ನೇ ದಿನದಂದು ಪೂಜಿಸಲಾಗುತ್ತದೆ. ಸುಖದ ನಂತರ ದುಃಖ, ದುಃಖದ ನಂತರ ಸುಖ ಎಂಬುದು ಮನುಷ್ಯರಿಗೆ ಸರ್ವೇ ಸಾಮಾನ್ಯವಾದರೂ ದೇವತೆಗಳು ಇದಕ್ಕೆ ಹೊರತಾಗಿಲ್ಲ. ಇಂದ್ರಾದಿ ದೇವತೆಗಳು ಸ್ವರ್ಗಲೋಕದಲ್ಲಿ ಮೆರೆಯುತ್ತಿದ್ದಾಗ ಮೊದಲಿಗೆ ಹಿರಣ್ಯಕಶಿಪು ಹಾಗೂ ಹಿರಣ್ಯಾಕ್ಷ ದಾಳಿ ಮಾಡಿ ಪಟ್ಟವೇರಿದಾಗ ಶ್ರೀ ವಿಷ್ಣು ಅವರನ್ನು ಸಂಹರಿಸಿ ಆ ದುಃಖವನ್ನು ಕಳೆದರು. ಮತ್ತೆ ಮಹಿಷಾಸುರನ ಮೂಲಕ ಅದೇ ದುಃಖ ದೇವಿ ಅವನನ್ನು ಸಂಹರಿಸಿ ಆ ದುಃಖ ಕಳೆದಾಗ ಮತ್ತೆ ಕಶ್ಯಪ ಧನುವಿನ ಮಕ್ಕಳಾದ ಶುಂಭ ನಿಶುಂಭರು ದೇವತೆಗಳನ್ನು ಸೋಲಿಸಿ ತ್ರಿಲೋಕಾಧಿಪತ್ಯವನ್ನು ಸಾಧಿಸುತ್ತಾರೆ. ಸರ್ವಲೋಕಗಳನ್ನು ಹಿಂಡಿ ಹಿಪ್ಪೆ ಮಾಡುತ್ತಿದ್ದ ಅಸುರರನ್ನು ಏನು ಮಾಡುವುದೆಂದು ಚಿಂತಿಸುತ್ತಿರುವಾಗ ಕಷ್ಟ ಬಂದಾಗ ಸ್ಮರಣೆ ಮಾಡಿದರೆ ಬರುವೆನೆಂದು ಮಾತು ಕೊಟ್ಟ ದೇವಿಯ ನೆನಪಾಯಿತು. ದೇವತೆಗಳು ಹಿಮಾಲಯ ಪರ್ವತಕ್ಕೆ ಹೋಗಿ ಅಪರಾಜಿತ ಎಂಬ ಹೆಸರಿನ ದೇವಿಯನ್ನು ಅವಳ ಗುಣಗಳನ್ನು ಉಲ್ಲೇಖ ಮಾಡುತ್ತಾ ಸ್ತುತಿಸುತ್ತಿರುವಾಗ ಗಂಗೆಯಲ್ಲಿ ಸ್ನಾನ ಮಾಡುವ ಸಲುವಾಗಿ ಅಲ್ಲಿಗೆ ಪಾರ್ವತಿ ದೇವಿಯು ಬರುತ್ತಾಳೆ. ದೇವತೆಗಳಲ್ಲಿ ಯಾರ ಕುರಿತಾಗಿ ಸ್ತೋತ್ರ ಮಾಡುತ್ತಿರುವುದಾಗಿ ಕೇಳಿದಾಗ ಅವಳೊಳಗಿನಿಂದ ಕೌಶಿಕಿ ಎಂಬ ದೇವಿಯು ಹೊರಬಂದು ತನ್ನ ಕುರಿತಾಗಿ ಎಂದು ಹೇಳುತ್ತಾಳೆ. ಈ ಪಾರ್ವತಿ ದೇವಿಯೇ ಹಿಮವಂತನ ಪುತ್ರಿ. ನವರಾತ್ರಿಯ 4ನೇ ದಿನದಂದು ಪೂಜಿಸುವ ಶೈಲಜಾತ.